ಖಾಲಿ ಐಸ್ ಕ್ರೀಮು ಖಾಲಿ. ಪಾರು, ಅವಾಗಿಂದ ಒಂದೇ ಲಾಲಿಪಾಪ್ ಇಟ್ಕೊಂಡು ಹಿಂಗ್ ಕೂತಿದ್ಯಲ್ಲ, ಮತ್ತೇನಾಯ್ತು? ನಾನು ನಮ್ಮ ಯಜಮಾನ್ರಿಗೆ ಯಾವಾಗ್ಲೇ ಫೋನ್ ಮಾಡ್ಲಿ, ಅವ್ರು ಯಾವ್ದೇ ಕೆಲ್ಸದಲ್ಲಿರ್ಲಿ ಫೋನ್ ತೆಗ್ದು ಮಾತಾಡೋರು. ಇವಾಗ ನೋಡು, ನಾನು ಫೋನ್ ಮಾಡಿ ಎಷ್ಟೊತ್ತಾಗಿದೆ, ವಾಪಸ್ ಫೋನ್ ಕೂಡ ಮಾಡ್ಲಿಲ್ಲ ಅವರು. ನಂದು ಸೇಮ್ ಟು ಸೇಮ್ ಕಂಡೀಷನ್. ನಾನು ಸುಳ್ಳೆ ಪುಳ್ಳೆ ಕಾಲ್ ಮಾಡಿ ಎಷ್ಟೊತ್ತಾಯ್ತು ಹೇಳು, ಇನ್ನೂ ಕಾಲ್ ಬ್ಯಾಕ್ ಮಾಡಿಲ್ಲ. ಅವ್ನು ಯಾವತ್ತೂ ಈ ತರ ಮಾಡ್ದೋನೇ ಇಲ್ಲ. ನಂಗಂತೂ ತುಂಬಾ ಬೇಜಾರಾಗ್ತಿದೆ. ಫೋನ್ ಅನ್ನೋದನ್ನ ಯಾವನ್ ಕಂಡಿಡ್ದು ಆಮೇಲೆ ಸರಿ ಸಿಟ್ಟು ಬರ್ತಿದೆ. ಅಲ್ಲ, ಮಾಡ್ದ ಕಾಲ್ ಮಾಡಿದಾಗ ರಿಸೀವ್ ಮಾಡ್ದೆ, ಬೇರೆ ಆಪ್ಷನ್ ಏನಿಲ್ಲ ತರ ಮಾಡ್ಬೇಕು ತಾನೆ. ಇರು, ವಿಕ್ಕಿ ಬಾಬಂಗ್ ಕಾಲ್ ಮಾಡಿ ಸುಳ್ಳೆ ಪುಳ್ಳೆ ಬಗ್ಗೆ ತಿಳ್ಕೊತೀನಿ. ಫೋನ್ ರಿಕ್ ಆಗ್ತಿದ್ಯೋ ನಿಂದು ಹ್ಯಾಪಿ ಮಾಡಲ್ ನನ್ನ ರಿಂಗ್ಟೋನೇ ಮರ್ತೋಗಿದೆ. ಓ ರೌಡಿ ನರ್ನಿ. ಹಲೋ ರೌಡಿ ನರ್ನಿ, ಏನ್ ಸಮಾಚಾರ? ಎಲ್ಲಿದ್ದೀರಾ ವಿಕ್ಕಿ ಬಾಬಾ? ನಾನಾ? ಇನ್ನೇನ್ ನಾನಾ? ನಾನು ಸ್ವರ್ಗದಲ್ಲಿ ತೇಲಾಡ್ತಾ ಹಾರಾಡ್ತಾ ನನ್ನ ಕುಚುಕು ಜೊತೆ ಎಂಜಾಯ್ ಮಾಡ್ತಿದ್ದೆ. ಕುಚ್ಚುಕೋನಾ? ದ ಒನ್ ಅಂಡ್ ಓನ್ಲಿ ಪ್ರೀತಮ್ ಮರಸನ ಕೋಟೆ. ಪಾರು ಜೊತೆ ನಾನು ಪಾರ್ಕ್ ಅಲ್ಲಿ ಇದ್ದೀನಿ. ಏನು, ನೀವಿಬ್ರು ಸೇರ್ಕೊಂಡು ಕುಡಿತಿದ್ದೀರಾ? ನಾನು ನನ್ನ ಕುಚುಗು ಮನೆಗೆ ಬಂದು ಅವನ ಜೊತೆ ಎಣ್ಣೆ ಪಾರ್ಟಿ ಮಾಡದ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅಷ್ಟರಲ್ಲಿ ನೀನ್ ಕಾಲ್ ಮಾಡಿ ನನಗೆ ಡಿಸ್ಟರ್ಬ್ ಮಾಡಿದೆ. ಪರವಾಗಿಲ್ಲ, ಎಷ್ಟೇ ಆದ್ರೂ ನಿನ್ನ ನಾದ್ನಿ ಅಲ್ವಾ. ಆದ್ರೂ ಇವತ್ತು ಡೇ ತುಂಬಾ ಸ್ಪೆಷಲ್ ಆಗಿದೆ ಅಲ್ಲ. ನನ್ ಕುಚುಕು ಜೊತೆ ನಾನು, ನಿನ್ ಕುಚುಕು ಜೊತೆ ನೀನು, ಅಗ್ರಜ ಅವನ್ ಕುಚುಕು ಜೊತೆ ಅವನು. ಸೋ ಕ್ಯೂಟ್. ಏನು, ವೇದಂತೂ ಆದಿತ್ಯ ಅವ್ರ ಜೊತೆಗಿದ್ದಾನ? ಅಚ್ಚರಿ, ಅವ್ನ್ ಯಾಕೆ ನನ್ ಫೋನ್ ರಿಸೀವ್ ಮಾಡ್ತಿಲ್ಲ? ನಿಮ್ಮಿಬ್ರು ಮ್ಯಾಟ್ರು ನನಗೇನ್ ಗೊತ್ತು ರೌಡಿ ನಾದ್ನಿ. ಇವತ್ ಕಿತ್ತಾಡ್ಕೋತೀರಾ, ನಾಳೆ ಒಂದಾಗ್ತೀರಾ. ಆದ್ರೂ ಇದು ಮಾಡೋದ್ರಲ್ಲಿ ನಿಮ್ಗೊಂಥರ ಥ್ರಿಲ್ಲು ಅಲ್ವಾ? ಥ್ರಿಲ್ಲೋಗ್ರೆಲ್ಲ ನಂಗವೆಲ್ಲ ಗೊತ್ತಿಲ್ಲ. ಇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಅಣ್ಣ ಅನ್ನೋನು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಾಗ್ಬೇಕು. ಗೊತ್ತಾಗಿಲ್ಲ ಅಂದ್ರೆ ಒಂದ್ ಫೋಟೋನ ಕಲರ್ ಪ್ರಿಂಟ್ ಹಾಕ್ಸಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಆಮೇಲೆ ವಸಿಷ್ಠನ್ ಫ್ಯಾಮಿಲಿ ಮರ್ಯಾದೆ ಸ್ಟೇಷನ್ ಅಲ್ಲಿ ಹರಾಜಾಗೋಗುತ್ತೆ. ಅದಕ್ಕೆ ನಾನ್ ರೆಸ್ಪಾನ್ಸಿಬಲ್ ಅಲ್ಲ. ಅಯ್ಯೋ ನೋಡಿ ನನ್ನಿ, ಒಂದ್ ಸ್ವಲ್ಪ ಸಮಾನ ತಗೋ. ನೀನು ಕಾನೂನ್ನ ಕೈಗೆ ತಗೋಬಾರ್ದು. ಅಗ್ರಜ ಜಗತ್ತಲ್ಲಿ ಯಾವುದೇ ಮೂಲೆಯಲ್ಲಿದ್ರು ಅವನ್ನ ನೀನ್ ಮುಂದೆ ತಂದು ನಿಲ್ಸೋ ಜವಾಬ್ದಾರಿ ನಂದು. ಓಕೆ? ಸರಿ ಸರಿ. ಯಾಕೆ ಏನಾಯ್ತು? ಯಾಕೋ ಗಾಬರಿಯಲ್ಲಿದ್ಯಾ? ನಡಿ ನಡಿ, ಫಸ್ಟ್ ನಮ್ಮ ಅಗ್ರಜ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು ನಾವು. ನಮ್ಮ ಅಗ್ರಜ ನಿಮ್ ಬ್ರೋ ಎಲ್ಲಿದ್ರ ನಿಂಗೆ ಗೊತ್ತು, ಹೆಂಗ ಹುಡುಕ್ತಿಯಾ? ಅದು ಕರೆಕ್ಟ್ ಅಲ್ವಾ? ಆದ್ರೆ ನಮ್ ರೆಡಿ ನಾನು ಸ್ವಲ್ಪ ಗರಂ ಆಗ್ಬಿಟ್ಟಿದ್ದಾಳಪ್ಪ. ಅವ್ನ್ ಬೇರೆ ಫೋನ್ ರಿಸೀವ್ ಮಾಡ್ತಿಲ್ಲ, ಇನ್ನೊಂದ್ಸರಿ ಕಾಲ್ ಮಾಡ್ತೀನಿ. ನಾನು ಹುಡುಕ್ತಾ ಇರಿ, ಫೋನ್ ಎಲ್ಲೂ ಸಿಗ್ತಾ ಇಲ್ಲ. ಅಗ್ರಜ ರಿಸೀವ್ ಮಾಡು. ಅವ್ನು ರಿಸೀವ್ ಮಾಡ್ತಾ ಇಲ್ಲ. ನಾನು ಯಾರಿಗೆ ಫೋನ್ ಮಾಡ್ಬೇಕೀಗ? ನಿಮ್ ಬ್ರೋಗೆ ಕಣ. ಓಕೆ. ಸ್ವಲ್ಪ ಹೊತ್ತಲ್ಲಿ ಅವ್ರಿಬ್ರು ಎಲ್ಲಿದ್ದಾರೆ ಅಂತ ಹೇಗ್ ಗೊತ್ತಾಗುತ್ತೆ ನೋಡ್ತಾ ಇರು. ನೋಡಾದಿ, ನಾನು ತಲೆ ತುಂಬ ಕಾಲ್ ಮಾಡ್ತಿದ್ದಾನೆ. ನಿನ್ ತರ್ಲೆ ತಮ್ಮ ಮಾತ್ರ ಅಲ್ಲ, ನನ್ನ ತರ್ಲೆ ತಮ್ಮನು ಕಾಲ್ ಮಾಡ್ತಾ ಇದ್ದಾನೆ. ಅದಿ ಒಂದ್ ಸೆಕೆಂಡ್, ರಿಸೀವ್ ಮಾಡ್ಬೇಡ, ಡಿಸ್ಕನೆಕ್ಟ್ ಮಾಡು. ಡಿಸ್ಕನೆಕ್ಟ್ ಮಾಡ್ಬೇಕಾ? ಅಲ್ಲ, ಏನಂತ ವಿಚಾರಿಸೋಣ, ಏನಾದ್ರು ಎಮರ್ಜೆನ್ಸಿ ಇದ್ರೆ. ಕಮಾನ್ ಆದಿ, ಆಗ್ಲೇ ನನಗೆ ಅಮೂಲ್ಯ ಫೋನ್ ಮಾಡಿದ್ಲು, ನೀನು ಪಾರು ಫೋನ್ ಮಾಡಿದ್ಲು. ನಮ್ ಇಬ್ರು ತಮ್ಮಂದ್ರು ಈಗ ಫೋನ್ ಮಾಡ್ತಿದ್ದಾರೆ ಅಂದ್ರೆ ಸಮಥಿಂಗ್ ಫಿಶಿ ಅಂತ ನಿಂಗೆ ಅನಿಸ್ತಿಲ್ವಾ? ಹೌದಲ್ವಾ? ಯು ರೈಟ್ ವೇದಾಂತ್. ಬಟ್ ಒಂದ್ ಡೌಟು,
ಏನು? ಅವ್ರು ಕಾಲ್ ಮಾಡೋದಕ್ಕೂ ಇವ್ರು ಕಾಲ್ ಮಾಡೋದಕ್ಕೂ ಏನ್ ಕನೆಕ್ಷನ್ ಇದೆ? ಇಟ್ಸ್ ವೆರಿ ಸಿಂಪಲ್. ನಾವ್ ಎಲ್ಲಿದ್ದೀವಿ ಅನ್ನೋ ವಿಚಾರನ ತಿಳ್ಕೊಂಡು ಅವ್ರ ಅದಕ್ಕೆ ಫಾರ್ವರ್ಡ್ ಮಾಡೋದಿರುತ್ತೆ. ಈಗ ನಾವ್ ಎಲ್ಲಿದ್ದೀವಿ ಅಂತ ಅವ್ರಿಗೆ ಹೇಳ್ಬಿಟ್ರೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅನ್ಕೊಂಡಿರೋ ಇಂಟೆನ್ಷನ್ ಹಾಳಾಗುತ್ತೆ. ಅದಕ್ಕೆ ಕಾಲ್ ಪಿಕ್ ಮಾಡೋದು ಬೇಡ ಅಂತ ಹೇಳ್ದೆ. ಈ ಪಾರು ಅಮ್ಮು ನಮ್ಮನ್ನ ಹಾಳು ಮಾಡೋದಲ್ದೆ ನಮ್ಮ ತಮ್ಮಂದ್ರನ್ನೂ ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ಅಲ್ವಾ ಹೇಳೋದು, ಕಪಿ ತಾನು ಕೆಡೋದಲ್ದೆ ವನನೆಲ್ಲ ಕೆಡಿಸ್ತು ಅಂತ. ನಿಮ್ಗೆ ನೆನಪಿದ್ಯಾ ಬೇಗ? ಒಂದ್ ಕಾಲದಲ್ಲಿ ನಾನು ನೀನು ಬಂದ್ರೆ ಪ್ರೀತು ವಿಕ್ಕಿ ನಮ್ಮನ್ನ ನೋಡಿ ಬಾಲ ಮುದ್ರಕೊಂಡು ಬಚ್ಚಿಟ್ಕೊಳ್ತಾ ಇದ್ರು. ಆದ್ರೆ ಈಗ ಅವರೇ ನಮ್ ಕಾಲಿಳಿಯೋ ಕಾಲ ಬಂದ್ಬಿಟ್ಟಿದೆ. ಎಲ್ಲ ಹೆಚ್ಕೊಂಡಿದ್ದಾರೆ. ಫೋನ್ ರಿಸೀವ್ ಮಾಡಿಲ್ಲ ಅಂತ ವಾಯ್ಸ್ ಮೆಸೇಜ್ ಕಳಿಸಿದಾನೆ, ಕೇಳಿಸ್ಕೊ. ಅಗ್ರಜ, ನಾನೀಗ ಆದಿಬ್ರೋ ಮನೇಲಿದ್ದೀನಿ. ನೀನೆಲ್ಲಿದ್ಯಾ? ನೀನ್ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ನೋಡಿ ನನಗೆ ಫುಲ್ ಟೆನ್ಷನ್ ಆಗಿದೆ. ಇನ್ 1 hour ಅಲ್ಲಿ ನಿನ್ ಬಗ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿನ್ ಬಜಾರಿ ನಿನ್ಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾಳಂತೆ. ಪ್ಲೀಸ್ ಮೆಸೇಜ್ ಹೇಳಿಲ್ವಾ ಇದು ಅವಳದೇ ಕಿತಾಪತಿ ಅಂತ? ಕಾಲ್ ಪಿಕ್ ಮಾಡಿಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾಳಂತ. ಬ್ಲಡಿ ನಾನ್ಸೆನ್ಸ್. ಹುಷಾರ್ ಕಣಪ್ಪ, ನಿಮ್ ಹುಡುಗಿ ಮೊದಲೇ ಡೇಂಜರು. ಅವಳು ಕಂಪ್ಲೇಂಟ್ ಕೊಟ್ಟರು ಕೊಡ್ಬೋದು. ಇದಕ್ಕೆಲ್ಲ ನಾನು ಬಗೋದಿಲ್ಲ. ಅದಕ್ಕೆ ನೀನು ಬಗ್ಬೇಡ. ಆ ಬಜಾರಿಗೆ ನಾವೇನು ಅಂತ ತೋರ್ಸೋಣ. ಅದು ಸರಿನೇ. ಪಾರು ಕೊಬ್ಬೇನ್ ಕಮ್ಮಿ ಇಲ್ಲ, ಅವಳು ಸರಿಯಾಗಿ ಚಡ್ಪಡಿಸ್ಬೇಕು. ಇದೇನಿದು ಮೆಸೇಜ್ ನೋಡಿ ಕೇಳಿಸ್ಕೊಂಡು ಆದ್ರೂ ಅಗ್ರಜ ರಿಪ್ಲೈ ಮಾಡಿಲ್ಲ, ಯಾಕೆ? ಏನೋ ಎಡವಟ್ಟಾಗಿರ್ಬೇಕು. ಇಲ್ಲಿ ರೌಡಿನಾದ್ನಿ ಕೈಗೂ ಸಿಗದೆ ನಾನು ಅವಾಯ್ಡ್ ಮಾಡ್ಕೊಂಡು ಎಲ್ಲೋ ಹೊರಟೋಗಿದ್ದಾನೆ ಅಂದ್ರೆ ಸಮಥಿಂಗ್ ಇಸ್ ರಾಂಗ್. ಹೌದು ಗೆಳೆಯ, ಬೆಳಗ್ಗೆ ಬ್ರೋನು ಪಾರ್ವತಿ ಜೊತೆ ಏನೋ ಕಿರಿಕ್ ಮಾಡ್ಕೊಂಡಿದ್ದಾನೆ. ಅದೇನಕ್ಕೆ ಏನ್ ಕಿರಿಕ್ ಆಗಿದೆ ಅಂತಾನೆ ಗೊತ್ತಿಲ್ಲ. ಬೆಳಗ್ಗೆ ಪಾರ್ವತಿ ಮಾತಾಡಿದ ಹಂಗೆ ಎಸ್ಕೇಪ್ ಆಗ್ಬಿಟ್ಟ. ಇಲ್ಲ ದೋಸ್ತ, ನಾವೇನಾದ್ರೂ ಮಾಡಿ ಅಗ್ರಜನ್ನ ಕಂಡಿಲೇಬೇಕು ಎಲ್ಲಿದ್ದಾನೆ ಅಂತ. ಇಲ್ಲ ಅಂದ್ರೆ ರೊಚ್ಚಿಗೆದಿರೋ ರೌಡಿನಾದ್ನಿ ಏನ್ ಬೇಕಾದ್ರೂ ಮಾಡ್ಬಿಡ್ತಾಳೆ. ಅಗ್ರಜನ್ ಬಗ್ಗೆ ತಿಳ್ಕೊಳಕ್ಕೆ ಅಂತಾನೆ ಒಬ್ಬ ಇದ್ದಾನೆ. ಅವನನ್ನು ಹಿಡಿದಾಕಿದ್ರೆ ಎಲ್ಲ ಗೊತ್ತಾಗುತ್ತೆ. ಬಾ ಓಡೋಣ. ಒಂದೇ ಬೆಗಾಕೊಂಡು ಹೋಗ್ಬಿಡೋಣ. ನಿಲ್ಸೋ ಸಾಕು, ಎಣ್ಣೆ ಟ್ಯಾಂಕು ಬಪ್ಪ. ಬಾಳು. ಏನ್ ಅರ್ಜೆಂಟ್ ಆಗಿ ಕಾಲ್ ಮಾಡಿ ಇಲ್ಲಿಗೆ ಬರಕ್ ಹೇಳಿದ್ರಿ? ಅಗ್ರಜ ಹೇಳ್ರಿ. ಪಾಸ ನನಗ್ ಗೊತ್ತಿಲ್ವಲ್ಲ. ಅಲ್ಲ, ಹೋಗಿ ಹೋಗಿ ನನ್ನನ್ ಕೇಳ್ತಾ ಇದೀರಾ. ನಿಮ್ಮಣ್ಣ ನಿಮ್ಗೆ ಹೇಳಿದ್ರೆ ಎಲ್ಲಾದ್ರೂ ಹೋಗ್ತಾರ? ಗೊತ್ತಿದ್ರೆ ನಾನು ಕೇಳ್ತಾ ಇದ್ನಾ? ಬೆಳಿಗ್ಗೆ ಆದಿಬ್ರನ್ನ ಮೀಟ್ ಆಗ್ಬೇಕು ಅಂತ ಹೊರಟ. ಅದಾದ್ಮೇಲೆ ನಾನು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ನನ್ನನ್ನು ಯಾಕೋ ಅವಾಯ್ಡ್ ಮಾಡ್ತಿದ್ದಾನೆ. ರೌಡಿ ನನ್ನ ಕೈಗೂ ಸಿಗ್ತಾ ಇಲ್ಲ. ನೀವು ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾನೆ ಅಂತ ನಿಮ್ಮನ್ನ ಇಲ್ಲಿಗೆ ಬರಕ್ ಹೇಳಿದ್ರು. ಓ, ನಮ್ ಬಾಸು ಇವ್ರ ಕಾಲ್ನ ಅವಾಯ್ಡ್ ಮಾಡ್ತಾ ಇದಾರೆ ಅಂದ್ಮೇಲೆ ಏನೋ ಸೀರಿಯಸ್ ಮ್ಯಾಟ್ರೇ ಇರ್ಬೇಕು. ಇದ್ರಲ್ಲಿ ನಾನ್ ತಗ್ಲಾಕೊಳ್ಳೋದು ಬೇಡ. ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ. ಬಾಸ್, ನನಗೆ ಒಂದು ಸ್ಮಾಲ್ ಕೆಲಸ ಇದೆ. ಸ್ಮಾಲ್ ಟೈಮಲ್ಲಿ ಹಿಂಗೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಏನು ಇಬ್ರು ಹೊಡಿಯೋ ತರ ಇದ್ದೀರಾ? ನಾವ್ ಯಾಕ್ರಿ ನಿಮ್ಗೆ ಹೊಡಿಬೇಕು? ನೀವ್ ಎಸ್ಕೇಪ್ ಆಗ್ತೀರಂತ ಗೊತ್ತು. ಟೈಮ್ ಇಲ್ಲ, ಫಸ್ಟ್ ಕಾಲ್ ಮಾಡಿ. ಮಾಡದೇ ಇದ್ರೆ ನೀವ್ ಬಿಡಲ್ಲ, ಮಾಡಿದ್ರೆ ಅವ್ರು ಬಿಡಲ್ಲ. ಬಾಸ್, ಎಲ್ಲಿದ್ದೀರಾ ಬಾಸ್? ಏನ್ ವಿಚಾರ ಹೇಳ್ರಿ? ಅದು ಅರ್ಜೆಂಟ್ ಆಗಿ ಒಂದು ಇಂಪಾರ್ಟೆಂಟ್ ಫೈಲ್ಗೆ ನಿಮ್ಮ ಮುದ್ದು ಸಹಿ ಬೇಕಿತ್ತು, ಅದಕ್ಕೆ. ಅದೆಷ್ಟೇ ಇಂಪಾರ್ಟೆಂಟ್ ಆಗಲಿ, ನಾನು ಇವತ್ತು ಸೈನ್ ಮಾಡೋದಿಲ್ಲ. ಯಾಕೆ? ಯಾಕಂದ್ರೆ ಇವತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ. ಟುಡೇ ವೇದಾಂತ್ ಇಸ್ ಹೆಲ್ಡ್ ವಿತ್ ಹಿಸ್ ಚೈಲ್ಡ್ಹುಡ್ ಪಾರ್ಟಿ. ಅದಕ್ಕೆ. ಓ, ಅಂತ ಇಂಪಾರ್ಟೆಂಟ್ ಚೈಲ್ಡ್ಹುಡ್ ಫ್ರೆಂಡ್ ಯಾರು ಅಂತ ಕೇಳ್ಬೋದಾ ಬಾಸ್? ದ ಒನ್ ಅಂಡ್ ಓನ್ಲಿ ಆದಿತ್ಯ ಅರಸನ.
ಎಂಜಾಯ್ ಎಂಜಾಯ್. ಎಲ್ಲಿದ್ರ ನೀವು? ಲೌಡ್ ಸ್ಪೀಕರ್ ಹಾಗೆ ಮಾತಾಡ್ತಿದ್ರಾ? ಬಾಸ್ ಏನ್ ಮಾತು ಹೇಳ್ತೀರಾ ಬಾಸ್? ನಾನು ಇದುವರೆಗೂ ಲೌಡ್ ಸ್ಪೀಕರೇ ಯೂಸ್ ಮಾಡಿಲ್ಲ. ನಿಜ ಹೇಳ್ರಿ, ನಿಮ್ ಜೊತೆ ಬೇರೆ ಯಾರಿದಾರ? ಇಲ್ಲ ಬಾಸ್, ಇದು ತುಂಬಾ ಬಿಸ್ಲಲ್ವಾ, ಅದಕ್ಕೆ ಇಲ್ಲೇ ಪಕ್ಕದಲ್ಲಿ ಮಂಜುನಾಥ ಬೇಕ್ರಿಲಿ ಮಜ್ಜಿಗೆ ಕುಡಿಯೋಣ ಅಂತ ಬಂದಿದ್ದೆ. ಅಕ್ಕಪಕ್ಕ ಲೋಕಲ್ ಹೆಡ್ಸು ವಟ ವಟ ಅಂತ ಇವ್ರಷ್ಟೇ. ನಾನು ಒಂದು ಮಾತು ಕೇಳ್ತೇನೆ, ನೀವು 100 ಮಾತು ಮಾತಾಡ್ತಿರಲ್ರಿ. ಇವಾಗಿನ ಯೂತ್ಫುಲ್ ಟ್ರೆಂಡೇ ಅದಲ್ವಾ ಬಾಸ್, ಗುರುಗೆ ತಕ್ಕ ಶಿಷ್ಯ. ವಾಟ್ ಎವರ್. ನಾನು ಇಲ್ಲಿ ಎಲಿಫೆಂಟ್ ಗಾರ್ಡನ್ ಅಲ್ಲಿ ಇದ್ದೀನಿ. ಅಂಡ್ ಬೈ ದ ವೇ, ನಾನು ಇಲ್ಲಿ ಇರೋದು ಬೇರೆ ಯಾರಿಗೂ ನೀವು ಹೇಳೋ ಹಾಗೆ ಇಲ್ಲ, ಓಕೆನಾ? ಆಯ್ತು ಬಾಸ್, ಯಾರಿಗೂ ಹೇಳಲ್ಲ. ಎಲ್ಲಿದ್ದಾನಂತ್ರಿ? ಎಲ್ಲಿದ್ದಾರೆ ಅಂತ ನನಗೇನು ಹೇಳಲೇ ಇಲ್ಲ. ಗೆಳೆಯ, ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರ ಫೋನಲ್ಲಿ ಎಲ್ಲಿದ್ದಾರೆ ಅಂತ ಹೇಳಿದ್ರು, ಆದ್ರೆ ಇವ್ರು ನಮಗೆ ಸುಳ್ಳು ಹೇಳ್ತಾ ಇದ್ದಾರೆ. ಕೇಳು. ಹೇಳ್ತಿರೋ ಇಲ್ವಾ ಇವಾಗ? ನಂಗೇನು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ, ನನ್ ಬಿಟ್ಬಿಡಿ. ಎಲ್ರಿ ಹೋಗ್ತಾ ಇದ್ರಿ ದೋಸ್ತ, ಹಿಡಿಯೋಣ ಹೇಳ್ತೀನಿ. ಕುಡ್ದಿರೋದಲ್ಲ, ಎಳ್ದೇ ಹೋಯ್ತು ದೋಸ್ತ. ಹ್ಞೂ ಗೆಳೆಯ, ನಿಮ್ ಕಾಂತ ಒಳ್ಳೆ PT ಉಷಾ ಹತ್ರ ಹೊಡ್ತಾನೆ. ಏನ್ ಮಾಡೋದು? ಇನ್ನೆಲ್ಲ ಹೋಗ್ತಾನೆ, ಸಿಗಾಕೋತಾನೆ. ಅವನ್ ಹಿಂಗ್ ಹಿಡಿಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಂತೂ ಇಂತೂ ನಮ್ ಛೋಟಾ ಸ್ಮಾಲ್ ಬಾಸು ಆ ಪ್ರೀತು ಅವರಿಂದ ಎಸ್ಕೇಪ್ ಆಗಿದ್ದಾಯ್ತು. ಅಕಸ್ಮಾತ್ ಅವ್ರಿಗೇನಾದ್ರೂ ಬಾಸ್ ಬಗ್ಗೆ ಸುಳಿವು ಕೊಟ್ಬಿಟ್ಟಿದ್ರೆ ನನ್ನ ಬಾಸು ಸಿಗದೆ ಹಾಕ್ಬಿಟ್ಟಿರೋರು. ಕಾಂತ ಸೂಪರ್, ನೀನು ಮೀಟರ್ನ ಮೆಚ್ಚಲೇಬೇಕು. ಫಸ್ಟ್ ಇಲ್ಲಿ ನಾನು ಎಸ್ಕೇಪ್ ಆಗ್ಬಿಡೋಣ. ನಾನು ಇಲ್ಲಿ ಎಲಿಫೆಂಟ್ ಗಾರ್ಡನ್ ಅಲ್ಲಿ ಇದ್ದೀನಿ. ಅಂಡ್ ಬೈ ದ ವೇ, ನಾನು ಇಲ್ಲಿ ಇರೋದು ಬೇರೆ ಯಾರಿಗೂ ನೀವು ಹೇಳೋ ಹಾಗೆ ಇಲ್ಲ, ಓಕೆನಾ? ನೋ, ಯು ಅಬ್ಸಲ್ಯೂಟ್ಲಿ ಮಿಸ್ಟೇಕ್ ಮೀ. ಇನ್ಫ್ಯಾಕ್ಟ್ ನಮ್ ತಾಯಣ್ಣ ನಮ್ಮ ಬಾಸ್ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಹೌದಾ? ನಿಜವಾಗ್ಲೂ ಬೆಳಗ್ಗೆಯಿಂದ ನಾನು ಹುಡುಕ್ತಾ ಇದೀನಿ, ನನ್ ಕಣ್ಗೂ ಕಾಣಿಸಿಲ್ಲ. ನಿಮ್ಮಿಬ್ರು ಕಣ್ಗೆ ಏನಾದ್ರು ಕಾಣಿಸಿದ್ರೆ ಈ ಕಾಂತ ಕೇಳ್ದ ಅಂತ ಹೇಳ್ಬಿಡಿ. ಬರ್ಲಾ? ಅವ್ನ್ ಎಲ್ಲಿದ್ದಾನೆ ಅಂತ ನಿಮಗ್ ಗೊತ್ತು ಅಂತ ನಮ್ಮಿಬ್ರಿಗೂ ಚೆನ್ನಾಗ್ ಗೊತ್ತು. 3 ಅಣ್ಸಿನಿ, ಅಷ್ಟ್ರಲ್ಲಿ ಹೇಳಿಲ್ಲ ಅಂದ್ರೆ ಸೊಂಟ ಮುಟ್ಟೋಕೆ ಮೂಲೆಲ್ ಕೂರ ಹೋಗಿ ಮಾಡ್ಬಿಡ್ತೀನಿ. ಸೊಂಟ ಮುರ್ಕೊಂಡು ಕೆಲ್ಸ ಕಳ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಸೊಂಟ ಮುರಿದೋದ್ರೆ ಹೆಣ್ಣೆ ಯಾರು ಕೊಡ್ತಾರೆ? ನನ್ನ ಮದುವೆ ಹೆಂಗಾಗ್ಲಿ? ಅನ್ಯಾಯವಾಗಿ ಇವ್ರ ಕೆಲ್ ತಗ್ಲಾಕೊಂಡ್ಬಿಟ್ಟಲ್ಲಪ್ಪ. 1 2 3 ಬಾರೋ, ಇವ್ರ ಆಯಸ್ ಇಷ್ಟೇ ಅನ್ಸುತ್ತೆ. ತಳ್ಬಿಡೋಣ ನಡಿ. ಹೇಳ್ತೀರಿ. ಹಂಗ್ ಬರ್ಬೇಕು ದಾರಿಗೆ. ಹೇಳಿ. ಅದು ಅವರಿಬ್ರು ಎಲಿಫೆಂಟ್ ಪಾರ್ಕ್ ಅಲ್ಲಿ ಇದ್ದಾರೆ. ಶ್ರೀಕಾಂತ, ಇವರಿಬ್ರು ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು? ಅವರೇ ಹೇಳಿದ್ದು ಬಾಸ್. ಜಶರಪ್ ಅವ್ರು ಹೇಳಿದ್ರಂತೆ, ಇವ್ರು ಕೇಳ್ಬಿಟ್ರಂತೆ. ಡಿಸ್ಗಸ್ಟಿಂಗ್ ಫೆಲೋ.
ನಿಮ್ಗೆ ಸಂಬಳ ಕೊಡೋದು ನಾನು ಅವರ ಪರ್ಸನಲ್ ಲೈಫ್ ಅಲ್ಲಿ ಪ್ರೊಫೆಷನಲ್ ಮ್ಯಾಟರ್ ಯಾಕೆ ಬಾಸ್? ನಮ್ಮ ಬಿರಿಯಾನಿದಾದ್ರೂ ನೀವೇ ಅಲ್ವಾ? ನೀವು ನನಗ್ ಪಿಯನ ಅವಳಿಗೆ ಪಿಯನ ಸದ್ಯಕ್ಕೆ ನಿಮಗೆ, ಮುಂದೆ ಇಬ್ರಿಗೂ ಅನ್ಸುತ್ತೆ. ಏನಂದ್ರೆ ಈ ಜೀವ ಸದಾ ನಿಮ್ ಸೇವೆಗೆ ಅಂತಾನೇ ಹುಟ್ಟಿರೋದು ಬಾಸ್ ಅಂದೆ. ವೇದಾಂತ್ ಅವ್ರು ಅಷ್ಟುದ್ದ ಹೇಳ್ದಂಗೆ ಇರ್ಲಿಲ್ವಲ್ಲ? ಹೇಳಬೇಕು ಅನ್ನೋಷ್ಟರಲ್ಲಿ ಭಾಷೆ ಮಧ್ಯೆ ಮಾತಾಡ್ಬಿಟ್ರಲ್ಲ ಆ ದಿವಸ. ನೀವು ನನಗೆ ಒಬಿಡಿಯಂಟ್ ಆಗಿರ್ಬೇಕು, ನನಗೆ ಲಾಯಲ್ ಆಗಿರ್ಬೇಕು. ಯಾರೋ ಏನೋ ಹೇಳ್ತಾರೆ ಅಂತ ತಲೆ ಅಲ್ಲಾಡ್ಸೋದಲ್ಲ. ಬಾಸ್, ನನ್ನ ಕತೆ ಯಾಕೆ ಕೇಳ್ತೀರಾ? ಅತ್ತ ಕಡೆ ಪುಲಿ, ಇತ್ತ ಕಡೆ ನಾಗಿನಿಸು ಅನ್ನಂಗಾಗಿತ್ತು. ಯಾವಾಗ್ಲೂ ಅಡಕತ್ರಿಲಿ ಅಡಕೆ ಸಿಗಾಕೊಳೋದು ನಾನೇ ಅಲ್ವಾ ಬಾಸ್? ಈ ಬಡಪಾಯಿ ಜೀವ ಎಷ್ಟು ನೊಂದು ಬೆಂದೋಗಿದೆ ಅಂತ ಒಂದೇ ಒಂದ್ಸತಿ ಇಮ್ಯಾಜಿನೇಷನ್ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ. ಕರ್ಮಾರಿ, ಹೋಗಿ ಹೋಗಿ ನಿಮ್ಗೆ ಹೇಳ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಅವ್ರಿಗೆ ಗೊತ್ತಿರೋ ವಿಚಾರಣೆ ಬಿಡು. ವೇದಾಂತ್ ಅವ್ರೇನೋ ಹೇಳಿದ್ರು. ಅವಳಿಗೇನು ಅವಾಗ ಏನಾದ್ರು ಹೇಳ್ತಾನೆ ಇರ್ತಾನೆ. ನಾನ್ ಅಡ್ಕೊಂಡೆ ಅಂತ ನೀನ್ ಹೆಂಗ್ ಅನ್ಕೊಡ್ತೀಯ? ನಾನ್ ಮಾತಾಡಿದ್ದೀನಿ, ಕೇಳಿಸ್ತಾ? ಮಾತಾಡೋರು ಎಲ್ಲರಿಗೂ ಕೇಳಿಸೋ ತರ ಮಾತಾಡ್ಬೇಕು. ಅದನ್ನ ಬಿಟ್ಟು ಕಳ್ಳಿ ತರ ಗುಸ್ಗುಸು ಪಿಸ್ ಅಂತ ಹೇಳೋದಲ್ಲ. ಇವಾಗೇನು, ನಾವ್ ಇಲ್ಲಿಗೆ ಬರ್ಬಾರ್ದಿತ್ತಾ? ನೀವು ಬನ್ನಿ ಬಿಡಿ, ನನಗದು ಮ್ಯಾಟ್ರ್. ಎನರ್ಜಿ ನಿಮ್ದಷ್ಟೇ ಲಾಸ್ ಅಲ್ವಾ ಅದಿ? ಡೌಟೇ ಬೇಡ ವೇದಾಂತ್. ಮನ್ಸಲ್ಲಿ ಏನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದ್ರೆ ಬಂದಾರಿಗೆ ಸುಂಕ ಇಲ್ಲ ಅಂತ ಹಾಗೆ ಹೋಗ್ಬಿಡಿ. ನಾವ್ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಇನ್ಯಾವತ್ತೂ ಆ ಹೆಜ್ಜೆನ ಹಿಂದೆ ಇಡೋದೇ ಇಲ್ಲ. ಹಿಂದೆ ಇಡ್ಲಿಲ್ಲ ಅಂದ್ರೆ ಪಕ್ಕಕ್ಕೆ ಇಡಿ, ಅದಕ್ಕೆ ನಾವೇನ್ ಮಾಡೋಣ? ಅದಿ ಇದೇ ಆಟಿಟ್ಯೂಡ್ ಮೇಂಟೈನ್ ಮಾಡಿ, ಯಾವುದೇ ಕಾರಣಕ್ಕೂ ಕರ್ಗೋದಕ್ಕೆ ಹೋಗ್ಬೇಡ. ನಾವೀಗ ಟಫ್ ಆಗಿದ್ರೆ ಮುಂದೆ ನಮ್ಮ ಜೊತೆ ಜಗಳ ಮಾಡೋದಕ್ಕೆ 2 ಸಲ ಯೋಚನೆ ಮಾಡ್ತಾರೆ. ನಮ್ಮ ಕೈಲಿ ಒಂದು ಗ್ರಿಪ್ ಇರುತ್ತೆ. ಈಗ ಗುಸ್ಗುಸು ಮಾಡ್ತಿರೋದು ಯಾರಪ್ಪ? ಎಕ್ಸ್ಕ್ಯೂಸ್ ಮೀ, ಇದು ನನ್ನ ಅವನ ಪರ್ಸನಲ್ ವಿಷಯ, ಹಾಗಾಗಿ ಮೆತ್ತಗೆ ಮಾತಾಡ್ಕೊಂಡ್ರೆ ನಿನಗೆ ಕೇಳಿಸೋಂಥದ್ದೇನಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಜೋರಾಗೆ ಮಾತಾಡ್ತಿದ್ದೆ, ನಿನ್ ತರ ಮೆತ್ತಿಗೆ ಟಾಂಗ್ ಕೊಡ್ತಿರ್ಲಿಲ್ಲ. ಆಯ್ತು ಕಣಪ್ಪ, ನೀನೇ ಗ್ರೇಟ್, ಫುಲ್ ಗ್ರೇಟ್. ಈಗೇನು ಕದನ ವಿರಾಮ ಘೋಷಣೆ ಮಾಡಲ್ವಾ? ನೋಡು ವೇದಾಂತ್, ಎಂತ ಸಿಲ್ಲಿ ಥಾಟ್ಸ್ ಎಲ್ಲ ಬರುತ್ತೆ. ಕದನ ವಿರಾಮ ಅಂತೆ, ನಾವಿದಕ್ಕೆಲ್ಲ ಜಗ್ಗಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಅಲ್ಲ, ನಾವ್ ಏನ್ ಮಹಾ ದೊಡ್ಡ ತಪ್ಪು ಮಾಡಿದ್ವಿ ಅಂತ ಈ ರೀತಿ ಹಠ ಮಾಡ್ತಾ ಇದ್ದೀರಾ? ಅಲ್ಲ, ನಿಮ್ ತಪ್ಪಿನ ಅರಿವೇ ಆಗಿಲ್ಲ ಅಂದ್ಮೇಲೆ ಈ ಕಾಂಪ್ರೋ ಐಡಿಯಾ ಇಟ್ಕೊಂಡು ಯಾಕೆ ಬಂದಿದ್ದೀರಾ? ಆದೇವ್ರೆ, ನಾವೇನು ತಪ್ಪು ಮಾಡಿಲ್ಲ. ಸುಮ್ನೆ ಸಿಲ್ಲಿ ಮ್ಯಾಟರ್ನ ಡ್ರ್ಯಾಗ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ನೋಡದಿ, ಇವ್ರಿಗೆ ನಮ್ಮ ಫೀಲಿಂಗ್ಸು ಸಿಲ್ಲಿ ಅನ್ನಿಸ್ತಿದ್ಯಂತೆ. ಆದ್ರೆ ಇವ್ರಿಗೆ ಯಾವ್ದಾದ್ರು ವಿಚಾರಕ್ಕೆ ಮೂಡ್ ಆಫ್ ಆದ್ರೆ ನಮ್ಗೆ ಎಷ್ಟೇ ಕೆಲಸ ಇದ್ರು ಅದನ್ನ ಬಿಟ್ಟು ಇವನ್ನ ಪ್ಯಾಸಿಫೈ ಮಾಡ್ತಾ ಕೂರ್ಬೇಕು. ಅದೇ ನಮ್ಮ ವಿಚಾರದಲ್ಲಿ ಟೋಟಲಿ ಉಲ್ಟಾ ಕೇಸ್. ಈಗ ನಾವಿಬ್ರು ಪೂಸಿ ಹೊಡಿಬೇಕಾ? ಏನು ಬೇಕಾಗಿಲ್ಲ, ನೀವು ತಿಪ್ಪರ್ಲಾಗ ಹಾಕಿದ್ರು ನಾ ಬಗ್ಗೋದು ಇಲ್ಲ, ಜಗ್ಗೋದು ಇಲ್ಲ. ನಿಮ್ಮಿಂದಾಗಿ ನಮ್ಮ ಲೈಫ್ ಕಡೆ ಚೇಂಜ್ ಆಗೋಗಿದೆ. ನಾವು ನಾವೇನು ಅನ್ಸೋದಕ್ಕೆಲ್ಲ ಶುರುವಾಗಿ ಹೋಗಿದೆ. ಕಾಂಪ್ರಮೈಸ್ ಬೇರೆ. ನಮ್ ತಾನೇ ಕಳ್ಕೊಂಡಿದೀವಿ ಅಂತ ಅನಿಸ್ತಾ ಇದೆ. ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದ್ರೆ ನಮಗ್ ನಾವೇ ಸ್ಟ್ರೇಂಜರ್ಸ್ ತರ ಫೀಲ್ ಆಗ್ತಾ ಇದೆ. ನಿಮ್ಗೋಸ್ಕರ ನಾವ್ ಎಷ್ಟು ಅಂತ ಕಾಂಪ್ರಮೈಸ್ ಆಗ್ಬೇಕು? ನಾವೇನಾದ್ರೂ ರೂಢ ಮಾತಾಡಿದ್ರೆ ನಿಮ್ಗೆ ಹರ್ಟ್ ಆಗುತ್ತೆ ಅಂತ ಪ್ರತಿಯೊಂದಿಗೂ ಕಾಂಪ್ರಮೈಸ್ ಆಗ್ತಿದೀವಿ, ನಿಮಗೆ ಹರ್ಟ್ ಆಗಬಾರ್ದು ಅಂತ. ಆದ್ರೆ ನೀವು ಅದನ್ನೇ ಬಂಡವಾಳ ಮಾಡ್ಕೊಂಡು ನಮ್ಮನ್ನ ಬುಗ್ರಿ ತರ ಆಡಿಸ್ಬೇಕು ಅಂತ ಮನಸ್ಸು ಡಿಸೈಡ್ ಮಾಡ್ಕೊಂಡಿದ್ದೀರಾ ಅಲ್ವಾ? ನಮ್ ಮನ್ಸಲ್ಲೇನಿದೆ, ನಾವ್ ಯಾವ ಮಾತನ್ನ ಯಾಕೆ ಆಡ್ತಾ ಇದೀವಿ ಅಂತ ಒಂದ್ ಸ್ವಲ್ಪನೂ ಯೋಚನೆ ಮಾಡ್ದೆ ನಿಮ್ಗೆ ಅನ್ಸೋದನ್ನೆಲ್ಲ ಮಾಡ್ತೀರಾ. ನಿಮ್ಗೆ ನೀವ್ ಅನ್ಕೊಂಡಿದ್ದೆ ಸರಿ, ನೀವು ಮಾಡಿದ್ದೆ ಸರಿ. ಅದು ಅಲ್ಲದೆ ನಾವೇನೇ ಕೆಲಸ ಮಾಡಿದ್ರು ನಿಮಗೆ ಸರಿ ಅನ್ಸೋ ರೀತಿನಲ್ಲೇ ಮಾಡ್ಬೇಕು. ನೀವ್ ಹೇಳಿದಕ್ಕೆಲ್ಲ ತಲೆ ಅಲಾಡಿಸ್ಬೇಕು, ಹೇಳಿದಕ್ಕೆಲ್ಲ ಹೂ ಅನ್ಬೇಕು. ಹಲೋ, ಲಿಸನ್ ಲೇಡೀಸ್, ನಿಮಗೆ ನಮ್ಮನ್ನ ಪ್ರೀತಿಸೋ ಅಧಿಕಾರ ಮಾತ್ರ ಇರೋದು, ದೌರ್ಜನ್ಯ ಮಾಡೋ ಅಧಿಕಾರ ಇಲ್ಲ. ನಾವು ಬಲಿಪಶುಗಳು ಅಲ್ಲ, ಹರಕೆ ಕುರಿಗಳು ಅಲ್ಲ. ನಮ್ಮ ಮೇಲೆ ಶೋಷಣೆ ಮಾಡೋ ಹಕ್ಕು ನಿಮ್ಗಿಲ್ಲ.